ಶರಾವತಿ ಅಣೆಕಟ್ಟಿನಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ಊರಿಗೆ ಆಗಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಆಗಲಿ ಯಾವ ಕೊಡುಗೆಯೂ ಕೆಪಿಸಿಯಿಂದ ಸಿಕ್ಕಿಲ್ಲ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮದರ್ಶಿ ಮಾರುತಿ ಗುರೂಜಿ ಹೇಳಿದರು. ಬಂಗಾರಮಕ್ಕಿ ಶ್ರೀ ಕ್ಷೇತ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಬರುವ ಆಗಸ್ಟ್ 24ರಂದು ನಡೆಯುವ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ನಡೆಯುವ ವಿಚಾರಗೋಷ್ಠಿಯ ಮಾಹಿತಿ ನೀಡಿದ್ರು. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಪರವಾಗಿ ಇದ್ದೇವೆ. ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ವ್ಯವಸ್ಥೆ ಇದೆ. ಗುಡ್ಡ ಕೊರೆದು ಭೂಗತವಾಗಿ ಮಾಡುವ ಯೋಜನೆ ಇದು. ಇಂತಹ ಭೂಗತ ಯೋಜನೆಗೆ ಅವಕಾಶ ಮಾಡಿಕೊಟ್ರೆ ನೆತ್ತಿಯ ಮೇಲೆ ಕತ್ತಿ ಕಟ್ಟಿಕೊಂಡು ಇದ್ದಂತೆ. ವೈನಾಡು, ಅಂಕೋಲಾ, ಶಿರೂರು, ಕೊಡಗು ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಪರಿಣಾಮ ಎದುರಿಸಿದ್ದೇವೆ. ಯೋಜನೆ ಬೇಕು ಅಂತಾದ್ರೆ ಯೋಜನೆ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಹೇಳಿ ಎಂದರು. ಯುನೆಸ್ಕೋದಿಂದ ಮಾನ್ಯತೆ ಪಡೆದ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶವಾಗಿದೆ. 142 ಹೆಕ್ಟೇರ್ ಅರಣ್ಯ ನಾಶ, 1600 ಮರ ಕಡಿಯಲಾಗುತ್ತದೆ. ಈ ಯೋಜನೆಗೆ ಬಳಸುವ ಕೋಟಿ ಅನುದಾನದಿಂದ ಪರ್ಯಾಯ ವಿದ್ಯುತ್ ಉತ್ಪತ್ತಿ ಮಾಡಬಹುದಾಗಿದೆ. ಸಿಂಗಳಿಕ ಸಮುಚ್ಚಳ, ಹುಲಿ ಸಂರಕ್ಷಣೆ ಪ್ರದೇಶ, ಕಾಳಿಂಗ ಸರ್ಪ ಪ್ರದೇಶದಂತಹ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಯೋಜನೆಗೆ 10,000 ಕೋಟಿ ಸಾಲ ಹೊರದೇಶದಿಂದ ಪಡೆಯುತ್ತಿದೆ. ಬೇಗೋಡಿ ಗ್ರಾಮದ 130 ಕುಟುಂಬ ಅತಂತ್ರವಾಗುವ ಪರಿಸ್ಥಿತಿಯಲ್ಲಿದೆ ಎಂದರು. ಜನರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ, ಅದರ ಲಾಭಗಳೇನು, ಅದರಿಂದ ಆಗುವ ದುಷ್ಪರಿಣಾಮಗಳೇನು, ಕ್ಷೇತ್ರದ ಧರ್ಮಾಧಿಕಾರಿಗಳಂತ ಪರಮ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರು ಕರೆದಿದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೆ 60 ವರ್ಷದ ಹಿಂದೆ ಜೋಗ ಡ್ಯಾಂ ನಿರ್ಮಾಣ ಸಂದರ್ಭದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಇನ್ನೂ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. 14,000 ಎಕರೆ ಭೂಮಿ ಇನ್ನೂ ಕೊಟ್ಟಿಲ್ಲ. ಲಿಂಗನಮಕ್ಕಿ ಜಲಾಶಯದ ಹಿಂಭಾಗದಲ್ಲಿ 3,800 ದೇವಸ್ಥಾನ ಮುಳುಗಿ ಹೋಗಿದೆ. ಇವರು ಯಾವ ಕಾರಣಕ್ಕೆ ಈ ಯೋಜನೆ ಮಾಡಲು ಹೊರಟಿದ್ದಾರೆ? ಬೇರೆ ಏನಾದ್ರೂ ಉದ್ದೇಶ ಇದೆಯಾ ಗೊತ್ತಿಲ್ಲ. ವಾಸ್ತವ ಮುಟ್ಟುವ ಕೆಲಸ ಆಗ್ಬೇಕಿದೆ ಎಂದರು. ಪ್ರಪಂಚದಲ್ಲಿ ಇಲ್ಲದೇ ಇರುವ ಸಸ್ಯ ಸಂಕುಲ ಇಲ್ಲಿಯ ಅರಣ್ಯದಲ್ಲಿದೆ. ಸರ್ಕಾರವೇ ರಚಿಸಿದ ಕಾನೂನು ಅರಣ್ಯ ಹಕ್ಕು, ವನ್ಯಜೀವಿ ಸಂಕುಲ, ಪರಿಸರ ಸಂರಕ್ಷಣೆ, ಹೀಗೆ ನೀವೇ ಹಾಕಿದ ಬೇಲಿ ನೀವೇ ಮುರಿತಾ ಇದ್ದೀರಿ ಎಂದರು. ಈ ಎಲ್ಲಾ ವಿಷಯದ ಬಗ್ಗೆ ಚರ್ಚೆ ಮಾಡಲು, ಯೋಜನೆಯ ಅಧ್ಯಯನ ಮಾಡಲು ಅನೇಕ ತಜ್ಞರು, ವಿಜ್ಞಾನಿಗಳು, ಚಿಂತಕರು, ಸಂಶೋಧಕರು, ಸಂಘ ಸಂಸ್ಥೆಯವರು ಆಗಮಿಸಲಿದ್ದಾರೆ. ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಪರಿಸರವಾದಿಗಳು ಇವರನ್ನೆಲ್ಲರ ತಂಡವನ್ನು ಒಳಗೊಂಡ ಒಂದು ವಿಚಾರ ಸಂಕಿರಣವನ್ನ ದಿನಾಂಕ 24ರಂದು ನಾವು ಸಭೆಗೆ ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಗಣೇಶ್ ಹೆಗಡೆ ಬೊಮ್ಮಾರ್ ಇದ್ದರು. ಅಜಿತ್ ಕುಮಾರ್ ಹೆಗಡೆ ಸ್ವಾಗತಿಸಿದ್ರು. ಕಿರಣ್ ಮಹಾಲೆ ವಂದಿಸಿದ್ರು. ಇಂದಿನ ಶಿಕ್ಷಣದಲ್ಲಿ ಕೇವಲ ಓದು ಮಾತ್ರ ಸೀಮಿತಗೊಳ್ಳದೆ ಅದರೊಂದಿಗೆ ವೃತ್ತಿಪರ ಉದ್ಯೋಗಗಳನ್ನು ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಫ್ಯಾಷನ್ ಡಿಸೈನಿಂಗ್ ನಂತಹ ಕೋರ್ಸ್ಗಳ ಶಿಕ್ಷಣ ಅವಶ್ಯಕವಾಗಿದೆ ಎಂದು ಕುಮಟಾದ ಡಾಕ್ಟರ್ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಹೇಳಿದರು. ಶ್ರೀ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಿಕಟಪೂರ್ವ ವಿದ್ಯಾರ್ಥಿಗಳ ಶ್ರೀ ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಪ್ರಸಕ್ತ ಸಾಲಿನಿಂದ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ಪ್ರಾರಂಭವಾದ ಫ್ಯಾಷನ್ ಡಿಸೈನಿಂಗ್ ತರಗತಿ ಉದ್ಘಾಟಿಸಿ ಮಾತನಾಡಿದರು. ಕಡಿಮೆ ಬಂಡವಾಳದಲ್ಲಿ ಸ್ವಉದ್ಯೋಗ ನಡೆಸಲು ಇಂತಹ ಕೋರ್ಸ್ ಪೂರಕವಾಗಿದ್ದು ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ಶಾಲೆಯ ಹಿಂದಿನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋದ್ರೂ ಸಹ ತಾವು ಕಲಿತ ಶಿಕ್ಷಣ ಉನ್ನತೀಕರಿಸುತ್ತಾ ಶೈಕ್ಷಣಿಕ ಪ್ರಗತಿಗೆ ಕೈಜೋಡಿಸಿರುವ ಜ್ಯೋತಿ ಮಿರ್ಜಾನ್ಕರ್ ಹಾಗೂ ಅವರ ತಂಡದವರ ಕಾರ್ಯ ಶ್ಲಾಘನೀಯ ಎಂದರು. ಅಲ್ಲದೆ ಇದಕ್ಕೆ ಜೊತೆಯಾದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿಯನ್ನ ಪ್ರಶಂಸಿಸಿದ್ರು. ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ನ ಅಧ್ಯಕ್ಷೆ ಜ್ಯೋತಿ ಮಿರ್ಜಾನ್ಕರ್ ಮಾತನಾಡಿ, ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಆಡಳಿತ ಮಂಡಳಿಯ ಕಾಲೇಜಿನ ಪ್ರಾಚಾರ್ಯರು, ಮುಖ್ಯಾಧ್ಯಾಪಕರು, ಶಿಕ್ಷಕರ ಸಹಕಾರದಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಆಶಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಿಎನ್ ನಾಯಕರು ಮಾತನಾಡಿ, ಟ್ರಸ್ಟಿನ ಅಧ್ಯಕ್ಷೆ ಜ್ಯೋತಿ ಮಿರ್ಜಾನ್ಕರ್ ತಾವು ಕಲಿತ ಶಾಲೆಗೆ ಅತ್ಯಂತ ಉತ್ತಮವಾದ ಕೊಡುಗೆಯನ್ನ ಕೊಟ್ಟು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಆಡಳಿತ ಮಂಡಳಿಯ ಶಿಕ್ಷಣ ಸಂಸ್ಥೆಯಿಂದ ಅವರಿಗೆ ಅಭಿನಂದಿಸುತ್ತೇನೆ ಎಂದರು. ಟ್ರಸ್ಟಿನ ಸದಸ್ಯರು ಹಾಗೂ ಶಾಲೆಯ ಸಂಸ್ಥಾಪಕ ದಿವಂಗತ ಶಂಕರ್ರಾವ್ ನಾಡ್ಕರ್ಣಿಯವರ ಮೊಮ್ಮಗ ಪ್ರಕಾಶ್ ನಾಡ್ಕರ್ಣಿ ಮಾತನಾಡುತ್ತಾ, ಸಂಸ್ಥೆಯ ಅಭಿವೃದ್ಧಿಗೆ ನಾವೆಲ್ಲರೂ ಪೂರಕವಾಗಿ ಸ್ಪಂದಿಸುತ್ತೇವೆ. ಆ ದಿಶೆಯಲ್ಲಿ ಸಂಸ್ಥೆಯೂ ಸಹ ಹಂತ ಹಂತವಾಗಿ ಅಭಿವೃದ್ಧಿ ಪಥದತ್ತ ಸಾಗಿರುವುದು ಸಂತಸ ತಂದಿದೆ ಎಂದರು. ಮಾದನಗೇರಿಯ ಮಹಾಲಸ ಸಿದ್ಧಿವಿನಾಯಕ ಮಂದಿರದ ಟ್ರಸ್ಟಿ
ಸುನಿಲ್ ಪೈ ಮಾತನಾಡಿ, ಹಿಂದಿನ ಕಾಲದಲ್ಲಿ ಬಡತನದಲ್ಲಿ ಸ್ವಯಂ ಕಸೂತಿ ಮೂಲಕ ತೊಡುವ ಬಟ್ಟೆ ಹಾಗೂ ವಿವಿಧ ದಿರಿಸಿನ ಬಗ್ಗೆ ವಿವರಿಸಿ ಹೊಸತನದೊಂದಿಗೆ ಸಾಂಪ್ರದಾಯಿಕ ಉಡುಗೆಗಳ ಬಳಕೆ ಮುಂದುವರಿಯಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಎಸ್ಪಿ ಮಂಡಳಿಯ ಚೇರ್ಮನ್ ಡಾಕ್ಟರ್ ವಿಆರ್ ಮಲ್ಲನ್ ಮಾತನಾಡಿ, ಸಂಸ್ಥೆಯ ಅಭಿವೃದ್ಧಿಗೆ ಪೂರಕವಾಗಿ ಕಳೆದ 4-5 ವರ್ಷಗಳಿಂದ ಸಂಸ್ಥೆಯೊಂದಿಗೆ ಕೈಗೂಡಿಸಿರುವ ಶ್ರೀ ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ನ ಜ್ಯೋತಿ ಮಿರ್ಜಾನ್ಕರ್ ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದಿಸಿದರು. ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ಉದ್ಯೋಗ ಆಧಾರಿತ ಫ್ಯಾಷನ್ ಡಿಸೈನಿಂಗ್ನಂತಹ ಕೋರ್ಸಿನ ತರಬೇತಿಯನ್ನ ಪಡೆದರೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಉದ್ಯೋಗಗಳಿಗೆ ಅವಕಾಶಗಳನ್ನ ಬಯಸದೆ ತಾವೇ ಸ್ವತಃ ಉದ್ಯೋಗಗಳನ್ನ ಸೃಷ್ಟಿಸಿ ಇನ್ನು ಅನೇಕ ಜನರಿಗೂ ಸಹ ಉದ್ಯೋಗಗಳನ್ನ ಕೊಡಲು ಸಫಲರಾಗ್ತೀರಿ ಎಂದರು. ಆಡಳಿತ ಮಂಡಳಿಯ ಸದಸ್ಯರಾದ ಗುರುಪ್ರಕಾಶ್ ಹೆಗಡೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ, ರೇವತಿ ಮಲ್ಲನ್, ತರಬೇತಿಯ ಮುಖ್ಯಸ್ಥೆ ಪಲ್ಲವಿ ಆದಿತ್ಯ ಭಟ್, ಟ್ರಸ್ಟಿನ ಸದಸ್ಯರಾದ ರವಿ ಗುನ್ಗಾ, ಗಣಪತಿ ಅಡಿ, ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರೌಢಶಾಲೆಯ ಸರ್ವ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯಕ್ ಸ್ವಾಗತಿಸಿದರು. ಉಪನ್ಯಾಸಕ ಎನ್ಎಸ್ ಲಮಾಣಿ ವಂದಿಸಿದರು. ಕಾಲೇಜಿನ ಉಪನ್ಯಾಸಕಿ ಪಲ್ಲವಿ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಾವೇನು ಸೀರೆ ಉಡ್ತೇವೆ, ಈಗ ಒಬ್ರು ಗುಜರಾತಿ ರೀತಿಯ ಸೀರೆ ಉಟ್ಟು ನಿಮ್ಗೆ ಇಲ್ಲಿ ಸಿಕ್ಕಿದ್ರೆ ನಾವು ಅವರನ್ನ ಗುಜರಾತಿ ಅಂತ ಗುರುಸಿಬಿಡ್ತೇವೆ ಕೂಡಲೇ. ಅದು ಅವರ ಸಂಸ್ಕೃತಿಯ ಒಂದು ದ್ಯೋತಕ. ಕೊಡಗು ಅಂತ ಹೇಳ್ಕೊಂಡ್ರೆ ಆ ಕೊಡಗು ಸೀರೆ ಕಂಡ್ರೆ ಇವ್ರು ಕೊಡಗಿನವ್ರು ಗೊತ್ತಾಗ್ಬಿಡ್ತಾರೆ. ಆಯಾ ಒಂದು ಭಾಗದಲ್ಲಿ ಒಂದೊಂದು ರೀತಿಯ ಡ್ರೆಸ್ ಇದೆ, ಉಡುಗೆ ತೊಡುಗೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯ ಉಡುಗೆ ಹೇಳಿದ ತಕ್ಷಣ ಸೀರೆ ನೆನಪಾಗ್ತದೆ. ಅದೆಲ್ಲ ಸೀರೆ ಇಡೀ ರಾಷ್ಟ್ರದ ಯಾವುದೇ ಉಡುಗೆ ನೋಡಿದ ತಕ್ಷಣ ಇವರು ಇಲ್ಲಿ ಈ ದೇಶದವರು ಅಥವಾ ಈ ರಾಜ್ಯದವರು ಗೊತ್ತಾಗ್ತದೆ. ಹಾಗಾಗಿ ಯಾವತ್ತೂ ಅದನ್ನು ಮರಿದೇ ಆ ಒಂದು ಶಿಕ್ಷಣವನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋದಾಗ ಅದು ಸಾರ್ಥಕ ಆಗ್ತದೆ. ಯಾವುದೇ ಶಿಕ್ಷಣ ಇದ್ರೂ ಕೂಡ ಅದು ಸಮಾಜದ ಒಳಿತಿಗಾಗೇ ಇರಬೇಕು. ಯಾವುದೇ ರೀತಿಯ ಶಿಕ್ಷಣ ಇರ್ಬೋದು, ಸಮಾಜದ ಒಳಿತಿಗಾಗಿ ಇದ್ದಾಗ ಅದು ಬೆಳ್ಕೊಂಡು ಈ ನಿಮ್ಮ ಈಗಿನ ಈ ಶಿಕ್ಷಣ ಏನಿದೆ ಅದು ನಮ್ಮ ಜ್ಯೋತಿ ಮೇಡಮ್ ಕನಸು, ಅದು ಖಂಡಿತ ನನಸಾಗ್ತದೆ. ಯಾಕಂದ್ರೆ ಸರಿಸುಮಾರು ಅರ್ಧ ಶತಮಾನಗಳ ಇತಿಹಾಸವಿರುವ ದಾಂಡೇಲಿಯ 2 ಸಿನಿಮಾ ಮಂದಿರಗಳು ಕೆಲ ತಿಂಗಳಿಂದ ಬಾಗಿಲು ಮುಚ್ಚಿಕೊಂಡಿರುವ ನಡುವೆಯೇ ಅದರಲ್ಲೊಂದು ಟಾಕೀಸು ಇದೀಗ ಜೆಸಿಬಿಯ ನಾಲಿಗೆಯಲ್ಲಿ ನೆಲಸಮಗೊಂಡು ದಾಂಡೇಲಿಯ ಶ್ರೀಹರಿ ಟಾಕೀಸು ಇನ್ನು ನೆನಪು ಮಾತ್ರ ಎಂಬಂತಾಗಿದೆ. ಹುಬ್ಬಳ್ಳಿಯ ಅಪ್ಸರಾ ಹಾಗೂ ಸುಧಾ, ಶಿರಸಿಯ ನಟರಾಜ, ಅಂಕೋಲಾದ ಸಮರ್ಥ, ಕಾರವಾರದ ಅರ್ಜುನ ಸೇರಿದಂತೆ ಹಲವು ಚಿತ್ರಮಂದಿರಗಳ ಒಡೆತನವನ್ನ ಹೊಂದಿರುವ ರಾಯ್ಕರ್ ಎನ್ನುವವರ ಮಾಲಕತ್ವದ ಅಶೋಕ್ ಮತ್ತು ಶ್ರೀಹರಿ ಎಂಬ 2 ಸಿನಿಮಾ ಮಂದಿರಗಳು ದಾಂಡೇಲಿಯಲ್ಲಿ ಕಳೆದ 4 ದಶಕಗಳಿಂದ ಇದ್ದವು. ಅಶೋಕ ಚಿತ್ರಮಂದಿರ 1972ರಲ್ಲಿ ಆರಂಭವಾಗಿತ್ತು. ಸಿನಿಮಾ ಮಂದಿರ ಅಂದು ಹೌಸ್ಫುಲ್ ಆಗುತ್ತಿದ್ದುದರಿಂದ 1985ರಲ್ಲಿ ಶ್ರೀಹರಿ ಎಂಬ ಮತ್ತೊಂದು ಚಿತ್ರಮಂದಿರ ಅದೇ ಮಾಲಕರಿಂದ ಆರಂಭವಾಗಿತ್ತು. 1980ರ ದಶಕದಲ್ಲಿ ಈ 2 ಚಿತ್ರಮಂದಿರಗಳು ಸಿನಿಮಾ ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದವು. ಬೆಂಗಳೂರಿನಲ್ಲಿ ಬಿಡುಗಡೆಯಾದ ಸಿನಿಮಾ ಮರುದಿನವೇ ದಾಂಡೇಲಿಯಲ್ಲಿ ಬಿಡುಗಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿತ್ತು. ಆ ಸಮಯದ ಮಟ್ಟಿಗೆ ದಾಂಡೇಲಿಯ 2 ಚಿತ್ರಮಂದಿರಗಳು ಕೂಡ ಸಕಲ ವ್ಯವಸ್ಥೆಗಳನ್ನ, ಧ್ವನಿವರ್ಧಕದ ವಿಶೇಷತೆಯನ್ನ ಹೊಂದಿದ್ದವು. ಇದೀಗ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆಯೇ, ಸೋಷಿಯಲ್ ಮೀಡಿಯಾಗಳು ವ್ಯಾಪಿಸುತ್ತಿದ್ದಂತೆಯೇ, ಮನೆಯಲ್ಲಿ ಟಿವಿ, ಕಂಪ್ಯೂಟರ್ ಇನ್ನಿತರೆ ಮಾಧ್ಯಮಗಳು ಹೆಚ್ಚುತ್ತಿದ್ದಂತೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂದು ಬಿಡುಗಡೆಯಾದ ಸಿನಿಮಾ ಇಂದೇ ಯೂಟ್ಯೂಬ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಾಗುತ್ತಿದ್ದಂತೆಯೇ ಸಿನಿಮಾ ಮಂದಿರಗಳಿಗೆ ಹೋಗಿ ಕುಳಿತು ಸಿನಿಮಾ ವೀಕ್ಷಿಸುವ ಜನ ಕಡಿಮೆಯಾಗತೊಡಗಿದ್ರು. ಹಿಂದೆ ವಾರಾಂತ್ಯದ ಸಂದರ್ಭದಲ್ಲಿ ಕುಟುಂಬಸ್ಥರು ಸಿನಿಮಾ ನೋಡೋದಕ್ಕೆಂದೇ ಹೋಗುತ್ತಿದ್ರೆ ಇಂದು ಆ ವಾತಾವರಣ ಬದಲಾಗಿದೆ. ಹಾಗಾಗಿ ಚಿತ್ರಮಂದಿರಗಳು ಪ್ರೇಕ್ಷಕರಿಲ್ಲದೆ ಸೊರಗುತ್ತಿದೆ. 1985ರಲ್ಲಿ ಆರಂಭವಾಗಿದ್ದ ದಾಂಡೇಲಿಯ ಅಶೋಕ ಚಿತ್ರಮಂದಿರ ಕೆಲ ವರ್ಷಗಳ ಹಿಂದೆಯೇ ಸ್ಥಗಿತವಾಗಿತ್ತು. ಇದೀಗ ಈ ಚಿತ್ರಮಂದಿರದ ಆವರಣದ ಸುತ್ತಲೂ ಹುಲ್ಲು ಕಡ್ಡಿಗಳು ಬೆಳೆದು ನಿಂತಿವೆ. ಇನ್ನು ಕಳೆದ ವರ್ಷದವರೆಗೂ ನಡೆಯುತ್ತಿದ್ದ ಶ್ರೀಹರಿ ಚಿತ್ರಮಂದಿರ ಕೂಡ ಬಾಗಿಲು ಮುಚ್ಚಿಕೊಂಡಿತ್ತು. ಈ ಸಿನಿಮಾ ಮಂದಿರದೊಳಗಡೆ ಇರುವ ಸಿನಿಮಾ ಥಿಯೇಟರ್ಗೆ ಅವಶ್ಯವಿರುವ ಎಲ್ಲಾ ತಾಂತ್ರಿಕ ವ್ಯವಸ್ಥೆಗಳನ್ನ ಅಲ್ಲಿಂದ ತೆಗೆದು ಬೇರೆ ಚಿತ್ರಮಂದಿರಗಳಿಗೆ ಸಾಗಿಸಲಾಗಿತ್ತು.
ಕಳೆದ ವರ್ಷದಿಂದ ಬಾಗಿಲು ಮುಚ್ಚಿಕೊಂಡಿದ್ದ ಶ್ರೀಹರಿ ಚಿತ್ರಮಂದಿರ ಇದೀಗ ನೆಲಸಮಗೊಂಡಿದೆ. ಕಳೆದ 3-4 ದಶಕಗಳಿಂದ ಈ ಚಿತ್ರಮಂದಿರದಲ್ಲಿ ಕೆಲಸ ಮಾಡಿದ್ದೇನೆ. ಭಾವನಾತ್ಮಕ ಸಂಬಂಧವಿದೆ. ಇದೀಗ ಈ ಚಿತ್ರಮಂದಿರವನ್ನ ನೆಲಸಮಗೊಳಿಸಿರೋದು ಬೇಸರವೆನಿಸುತ್ತದೆ ಎನ್ನುತ್ತಾರೆ ಶ್ರೀಹರಿ ಚಿತ್ರಮಂದಿರದ ದೇಖರಕಿ ನೋಡಿಕೊಂಡಿದ್ದ ನಾಗಪ್ಪ ಮೋಕಾಶಿಯವರು. ನಾಗಪ್ಪ ಓಪನಿಂಗ್ ಆಗಿದ್ದು ಅಷ್ಟ ಗೊತ್ತಿದೆ, ನಾನು ಡೇಟ್ ಗೊತ್ತಿಲ್ಲ. ಓಪನಿಂಗ್ ಪಿಕ್ಚರ್ ಹಾಕಿದ್ದು ತಾಳೆ ಭಾಗ್ಯ ಎಂಡ್ ಆಗಿದ್ದು ಉಪಾಧ್ಯಕ್ಷ ಲಾಸ್ಟ್. ಆಮೇಲೆ ನಾನು ಬಂದಿದ್ದು 72 ಅವಾಗಿಂದ ಎಲ್ಲ ಥಿಯೇಟರ್ 2 ಕಡೆ ಥಿಯೇಟರ್ ಚೆನ್ನಾಗಿ ನಡೀತಿತ್ತು. ಆಮೇಲೆ ಇವು ಟಿ ವಿ ಮೊಬೈಲ್ ಎಲ್ಲ ಬಂದಿಂದ ಥಿಯೇಟರ್ ಬಿಸ್ನೆಸ್ ಕಡಿಮೆ. ಆಮೇಲೆ ಅವ್ರ ಬ್ರದರ್ ಒಬ್ಬರು ಇತ್ತು, ಅವ್ರು ತಿಳ್ಕೊಂತರು, ಇವ್ರಿಗೂ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆದ ಕೂಡಲೇ ಆಮೇಲೆ ಏನು ಹುಡುಗರು ಏನು ಮಾಡ್ತಾರೋ ಅಂತ ಹುಡುಗರ ಮೇಲೆ ಬಿಟ್ಬಿಟ್ರು. ಹುಡುಗರು ಏನು ಅಂತಾರೆ, ನಮಗೆ ಹುಬ್ಬಳ್ಳಿ ಧಾರವಾಡ ಬೆಳಗಾವ ಅಷ್ಟೇ ಸಾಕು, ದಾಂಡೇಲಿ ಮತ್ತು ಕಡೆ ನಮ್ಮ ಕಡೆ ಎಲ್ಲ ಅಡ್ಡಾಡಕ್ಕೆ ಆಗೋದಾಗಿನ ಮೇಲೆ ಅಂತ ಹೇಳಿದ್ರು. ನಮ್ಮ ಒರಿಜಿನಲ್ ಕೇಳಿದ್ರೆ ನಂದು ವಯಸ್ಸಾಯ್ತಪ್ಪ, ನಂದು ವಯಸ್ಸಾಯ್ತು, ನಿಂದು ವಯಸ್ಸಾಗೈತಿ, ಇನ್ನು ಮುಂದೆ ಏನು ಮಾಡೋದು? ನಾ ಅವ್ರು ಕೇಳಿದೆ, ಇನ್ನೊಂದು 7-8 ವರ್ಷ ಇರ್ರಿ ಸರ್ ಅಂತ ಕೇಳಿದೆ. ಬ್ಯಾಡು, ನಿಂದು ಎಷ್ಟು ವಯಸ್ಸೈತಿ, ನಂದು ವಯಸ್ಸಾಗೈತಿ, ಅವ್ರು ಹುಡುಗರು ಏನು ಮಾಡ್ತಾರೆ ಅದು ಮಾಡ್ಕೊಂಡು ಹೋಗಿ ಅವ್ರಿಗೆ ಬಿಟ್ಟು ಬಿಡೋನು. 2 ಪ್ಯಾಕೇಜು ಅದು ಯಾವ ಪ್ಯಾಕೇಜು? ಅದು ಅಶೋಕ್ ರೇ, ಇದು ಶ್ರೀಹರಿ. ಅದು ಮೊದಲು ಸ್ಟಾರ್ಟ್ ಆಗಿದ್ದು? ಹಾಂ, ಮೊದಲು ಸ್ಟಾರ್ಟ್ ಆಗಿದ್ದು. ಆದರೆ ಓಪನಿಂಗ್ ಪಿಕ್ಚರ್ ಒಂದು ಗೊತ್ತೈತಿ ನನಗೆ, ಎಂಡ್ ಆಗಿದ್ದು ಗೊತ್ತಿಲ್ಲ. ಯಾವುದು ಈ ಪ್ಯಾಕೇಜಿಂದು? ಶ್ರೀಹರಿದು? ಅದೇ ಸಿರಿದು 2 ಹೇಳಿದ್ದಲ್ಲ ನಿಮಗೆ. ಹಾಂ, ಈಗ ಅಶೋಕದ್ದು ಏನಂತಿಲ್ಲ, ಓಪನಿಂಗ್ ಪಿಕ್ಚರ್ ಮೇಯರ್ ಮುಕ್ತಾನ ಆಗ್ತದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.